ನಾನ್ ಪಟ್ಟಿರೋ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡ. PG ನಮ್ಮಮ್ಮ ನಾನು ಏನೋ ಒಂದ್ ಮಾಡ್ತೀನಿ, ಏನೋ ಒಂದ್ ಸಾಧನೆ ಮಾಡ್ತೀನಿ ಅಂತ ಮಾಂಗಲ್ಯ ಸರನೆ ತಗೊಂಡೋಗಿ ಅಡ ಇಟ್ಟಿ ನನ್ನ ಆಕ್ಟಿಂಗ್ ಕ್ಲಾಸಿಗೆ PG ಹುಡುಗಿರು ದುಡ್ಡು ಬಿಡ್ತಿರ್ಲಿಲ್ಲ, ಒಂದ್ ಬಟ್ಟೆ ಕೂಡ ಬಿಡ್ತಿರ್ಲಿಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂತ ಕರ್ಸ್ಕೊಳ್ಳೋರು ದುಡ್ಡೇ ಕೊಡ್ತಿರ್ಲಿಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳ ನಂತರ ಮೀನ್ಸ್ ಆಫ್ಟರ್ 1 year ನಾನು ಮತ್ತೆ ವ್ಲಾಗ್ ಮಾಡಕ್ ಶುರು ಮಾಡಿದೀನಿ. ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್ ಶೂಟ್ಸ್ ಇಂದ ನಾನು ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಇನ್ ಮುಂದೆ ಆದಷ್ಟು ವ್ಲಾಗ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಇವತ್ ವ್ಲಾಗ್ ಮಾಡ್ತಿರೋದು ಏನಪ್ಪಾ ರೀಸನ್ ಅಂದ್ರೆ ಅಬೌಟ್ ಮೈ ಲೈಫ್, ಕಂಪ್ಲೀಟ್ ಡೀಟೇಲ್ಸ್. ಅಂದ್ರೆ ನಾನ್ ಎಲ್ಲಿದ್ದೀನಿ, ನಾನು ಏನ್ ಓದ್ತಿದ್ದೀನಿ, ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ, ನನ್ನ ನೇಟಿವ್ ಯಾವ್ದು, ಮತ್ತೆ ನಾನು ಏನ್ ಮಾಡ್ತಿದ್ದೀನಿ ಎಲ್ಲಾನು ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಶುರು ಮಾಡೋಣ. ನನ್ನ ಊರ್ ಬಂದು ಮಾಗಡಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಾಗಡಿಯಲ್ಲೇ. 10th PU ಕೂಡ ಓದಿದ್ದು ಮಾಗಡಿಯಲ್ಲೇ. ಇವಾಗಿರೋದು ನಾನು ಬ್ಯಾಂಗ್ಳೂರಲ್ಲಿ. ನಂದೊಂದು ಪುಟ್ಟ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ನಾನು ಇರೋದು. ಅಣ್ಣ ಇಂಜಿನಿಯರಿಂಗ್ ಮುಗಿಸಿ ಡೆಲ್ಲಿಲಿ ಜಾಬ್ ಆಗಿದೆ, ಡೆಲ್ಲಿಲಿ ವರ್ಕ್ ಮಾಡ್ತಿದ್ದಾನೆ. ಮತ್ತೆ ಅಮ್ಮ ಬಂದು ಹೌಸ್ ವೈಫ್. ನಮ್ಮಪ್ಪ ನಮ್ದು ಹೋಟೆಲ್ ಬಿಸ್ನೆಸ್ ಇದೆ. ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತುಗಳಿಲ್ಲ. ಅಂಡ್ ನಮ್ನ ತುಂಬಾ ಚೆನ್ನಾಗಿ ಸಾಕಿದಾರ ನಮ್ಮಪ್ಪ. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ನ ಸಾಕಕ್ ನಮ್ಮಪ್ಪ. ಅಂದ್ರೆ ನಮ್ಮಪ್ಪ ತಳ್ಳಗಡಿಲ್ ವ್ಯಾಪಾರ ಮಾಡಿ ನನ್ನ ಅಣ್ಣನ ನಮ್ಮಮ್ಮನ್ನ ನೋಡ್ಕೊಂಡಿರೋದು. ಅಂದ್ರೆ ನನ್ನ ಅಣ್ಣನ ಅಂದ್ರೆ ಇಷ್ಟು ಚೆನ್ನಾಗಿದ್ದೀವಿ ಅಂತಂದ್ರೆ ಅದಕ್ ಕಾರಣನೇ ನಮ್ಮಪ್ಪ ತಳ್ಳಗಡಿಲ್ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ಕೊಳಕ್ ನನ್ಗೇನ್ ಮುಜುಗರ ಇಲ್ಲ, ನಂಗೆ ಪ್ರೌಡ್ ಫೀಲ್ ಇದೆ. ಯಾಕಂದ್ರೆ ಅಲ್ಲಿ ಫುಟ್ಪಾತ್ ಮೇಲೆ ನಿಂತು ತಳ್ಳಗಡಿಲ್ ವ್ಯಾಪಾರ ಮಾಡಿ ನಮ್ಮನ್ನ ಇಷ್ಟ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ಅದೊಂದು ಪ್ರೌಡ್ ಫೀಲ್ ಎಲ್ಲ ಹೆಣ್ಮಕ್ಳಿಗೂ, ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ನನಗಾಗ್ಲಿ, ನನ್ನ ಅಣ್ಣನಿಗಾಗ್ಲಿ, ನನ್ನ ಅಮ್ಮನಿಗಾಗ್ಲಿ ಯಾವ್ದೇ ರೀತಿ ಕಷ್ಟ ಕೊಟ್ಟವರಲ್ಲ ನಮ್ಮಪ್ಪ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮಪ್ಪ. ಅದಕ್ಕೆ ಏನ್ ಹೇಳಿದ್ರು ಸಾಲದು. ಐ ಲವ್ ಯು ಅಪ್ಪ. ನಾನು ಪ್ರೆಸೆಂಟ್ ಇರೋದು ಇವಾಗ ಬ್ಯಾಂಗ್ಳೂರಲ್ಲಿ. ಬಟ್ ನಾನ್ ಇಲ್ಲಿಗ್ ಮೇನ್ ಬರಕ್ ಕಾರಣನೇ ನನ್ನ ಅಜ್ಜಿ. ಯಾಕಂದ್ರೆ ಈಗ ಒಂದಿನ ಇನ್ಸ್ಟಾದಲ್ಲಿ ಆಡ್ ನೋಡ್ತೀನಿ, ಇಂಟ್ರೆಸ್ಟ್ ಇರೋರು, ಆಕ್ಟಿಂಗ್ ಮಾಡಕ್ ಇಂಟ್ರೆಸ್ಟ್ ಇರೋರು DM ಮಾಡಿ ಅಂತ. ನಾನು ಹಿಂಗ್ ಹೇಳ್ತೀನಿ, ಪಾರು ಈ ತರ ಹಾಕಿದ್ದಾರೆ, ನಂಗೆ ಆಕ್ಟಿಂಗ್ ಮಾಡಕ್ ಇಂಟ್ರೆಸ್ಟ್ ಐತೆ, ಹೋಗೋಣ ಅಂತ. ನೀನ್ ಹೋಗು, ನೀನ್ ನಮ್ಮನೆ ಎಲ್ರು ಚೆನ್ನಾಗಿ ನಗಿಸ್ತೀಯಾ, ಅಲ್ಲೇನಾದ್ರೂ ಹೋಗ್ ಬೆಳೆದ್ರೆ ನಮಗೂ ಇನ್ನು ಖುಷಿ ಅಂತ ನನ್ಗವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅಂಡ್ ನಮ್ಮ ಅಮ್ಮಂಗೂ ಇಷ್ಟ ಇತ್ತು, ಅಪ್ಪನ್ಗೂ ಇಷ್ಟ ಇತ್ತು. ಸೊ ಹೀಗೆ ಒಂದಿನ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಅಲ್ಲಿಗೆ ಬಂದು ನಾನು ಜಾಯಿನ್ ಆದೆ. ಅಲ್ಲಿ ಆಡಿಷನ್ ಕೊಟ್ಟೆ. ನೀನ್ ಮಾಡ್ತೀಯಾ, ಬಟ್ ಆಕ್ಟಿಂಗ್ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಹತ್ರ ಅವಾಗ ಕೊರೋನಾ ಟೈಮು, ದುಡ್ಡಿರಲ್ಲ. ಎಷ್ಟು ಅಂದ್ರೆ ಅವರು ಮಾಡ್ಲಿಂಗ್ಗೆ, ಆಕ್ಟಿಂಗ್ಗೆ, ಫೋಟೋ ಶೂಟ್ಗೆ, ಡ್ಯಾನ್ಸ್ಗೆಲ್ಲ ಸೇರಿ ನಮ್ಮ ಹತ್ರ 1 ಲಕ್ಷ ಕಟ್ಟಿಸ್ಕೊಂತಾರೆ. ನಮ್ಮಮ್ಮ ಹಗ್ಲೂರಾತ್ರಿ ಫೋನ್ ಮಾಡೋರು ಕಟ್ಟಿ ಅಂತ. ನಮ್ಮಮ್ಮ ನಾನು ಏನೋ ಒಂದ್ ಮಾಡ್ತೀನಿ, ಏನೋ ಒಂದ್ ಸಾಧನೆ ಮಾಡ್ತೀನಿ ಅಂತ ಮಾಂಗಲ್ಯ ಸರನೆ ತಗೊಂಡೋಗಿ ಅಡ ಇಟ್ಟಿ ನನ್ನ ಆಕ್ಟಿಂಗ್ ಕ್ಲಾಸಿಗೆ ಕಟ್ಟಿದ್ರು. ಕಂಪ್ಲೀಟ್ ಆಗಿ ನಾನು ಆಮೇಲೆ ಬ್ಯಾಂಗ್ಳೂರ್ಗೆ ಬಂದೆ, ಆಕ್ಟಿಂಗ್ ಕ್ಲಾಸ್ಗೆ ಅಂತಾನೆ ಬಂದೆ. ಸೆಕೆಂಡ್ ಇಯರ್ ಕೂಡ ಇಲ್ಲೇ ಕಂಟಿನ್ಯೂ ಮಾಡಿದೆ ನಾನು. ನನ್ನ ತಾಯಿ, ನನ್ ತಂದೆ, ನನ್ನ ಅಜ್ಜಿ ಏನೋ ಒಂದ್ ಮಾಡ್ಬೇಕು ಅಂತ ನಾನು ಬ್ಯಾಂಗ್ಳೂರಿಗೆ ಬಂದೆ ಮಾಡ್ತೀನಿ ಅಂತ. ಬಟ್ ಆಕ್ಟಿಂಗ್ ಕ್ಲಾಸ್ ಕೋರ್ಸ್ ಮುಗೀತು, ಸರ್ಟಿಫಿಕೇಟ್ ಕೊಡ್ಲಿಲ್ಲ, ಯಾವ್ದೋ ಒಂದ್ ಶೂಟ್ ಮಾಡಿಸ್ಕೊಡ್ಲಿಲ್ಲ. ನನ್ಗೇನ್ ಮಾಡ್ಬೇಕು ಗೊತ್ತಿಲ್ಲ. ಈಗ ಊರಿಗೆ ವಾಪಸ್ ಹೋದ್ರೆ ಅಪ್ಪ ಅಮ್ಮನಿಗೆ ಅಯ್ಯೋ ಹಿಂಗ್ ದೊಡ್ಡದಾಗ ಕಳಿಸ್ಬಿಟ್ರು, ವಾಪಸ್ ಬಂದ್ಲಿ, ಇವಳ ಕೈಲಿ ಏನು ಮಾಡಕ್ ಆಗಲ್ಲ ಅಂತ ಆಡ್ಕೊಂತಾರೆ. ಏನೋ ಒಂದ್ ಮಾಡ್ಬೇಕು. 1 year 2 year ತುಂಬಾ ಕಷ್ಟ ಬೀಳ್ತೀನಿ. 16-17 years ಅಲ್ಲಿ ಯಾವ್ದೋ ಒಂದ್ ಶೂಟ್ ಬರಲ್ಲ. ಬಂದ್ರು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡ್ ಹೋಗೋರು, ಬ್ಯಾಕ್ ಗ್ರೌಂಡ್ ಅಲ್ಲಿ 200-300 ಪೇಮೆಂಟ್ ಕೊಡೋರು. ನನ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಮ್ಯಾಕ್ಸಿಮಮ್ 2 years ನನಗೆ ಯಾವ್ದೇ ರೀತಿ ಶೂಟ್ಸ್ ಬರ್ಲಿಲ್ಲ. ಮತ್ತೆ ಊರ್ಗ್ ಹೋಗೋಣ ಅಂತ ಅಂದ್ರೆ ಊರ್ಗ್ ಹೋದ್ರೆ ಆಡ್ಕೊಂತಾರೆ. ಮತ್ ಅದ್ರಲ್ಲೂ ಬೇರೆ ನನ್ ತಾಯಿ ನನ್ ಮಗಳು ಏನೋ ಮಾಡ್ತಾಳೆ ಅಂತ ಮಾಂಗಲ್ಯ ಸರ ಅಡ ಇಟ್ಟಿದ್ರು. ಅದು ನನ್ನ ಅಪ್ಪನ್ ಗೊತ್ತಿಲ್ದೆ ಅಡ ಇಟ್ಟಿ ನನ್ನ ಅಮ್ಮ ನನ್ನ ಆಕ್ಟಿಂಗ್ ಕ್ಲಾಸಿಗೆ ಸೇರ್ಸಿದ್ರು. ಅವಾಗ ಕೊರೋನಾ ಟೈಮ್, ಯಾರ ಹತ್ರನೂ ದುಡ್ಡಿರಲ್ಲ. ನನ್ನ ನಂಬಿ ಏನೋ ಮಾಡ್ತಾಳೆ ಅಂತ. ನಮ್ ಬ್ಯಾಂಗ್ಳೂರ್ ಅಂತಾನೆ ನಮ್ಗೆ ಸ್ವಲ್ಪ ನೇಯ ಪೈಸದ್ ನಾಲೆಡ್ಜ್ ಇಲ್ಲ, ಐಡಿಯಾ ಇಲ್ಲ. ಆವಾಗ ತಾನೇ ಹೊಸ್ದಾಗಿ ಬಂದವಳು. ನನ್ನ ಅಮ್ಮ ನನ್ನ ನಂಬಿ ಯಾವ್ದೋ ಒಂದು PGಗೆ ಸೇರಿಸ್ತಾರೆ.
PG ಬಂದ್ರೆ ಊಟ ಚೆನ್ನಾಗಿಲ್ಲ. ಮತ್ತೆ ಏನೊಂದ್ ಫೆಸಿಲಿಟಿ ಇಲ್ಲ, ಟೈಮ್ ಊಟ ಇರ್ತಿರ್ಲಿಲ್ಲ. ಮನೇಲಿದ್ದಾಗ ಊಟ ಮಾಡೋದು ಕುಕ್ ತೋರಿಸ್ತಿದ್ದೆ. ಆಕ್ಟಿಂಗ್ ಕ್ಲಾಸ್ ಮುಗೀತು, ಏನೊಂದ್ ಸರ್ಟಿಫಿಕೇಟ್ ಇಲ್ಲ. ನನ್ಗೆ ಏನ್ ಲೈಫ್ ಏನ್ ಮಾಡ್ಬೇಕಂತನೂ ಗೊತ್ತಿರ್ಲಿಲ್ಲ. ಬರೀ ಶೂಟ್ ಅಂತಿದ್ದೆ. ಬಟ್ ಏನ್ ಮಾಡ್ತಿದೀನಿ ಅನ್ನೋದೇ ಐಡಿಯಾ ಇರ್ತಿರ್ಲಿಲ್ಲ. ಶೂಟ್ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕಳ್ಸೋರು, 200-300 ಪೇಮೆಂಟ್ ಕೊಡೋರು. ಬ್ಯಾಕ್ ಗ್ರೌಂಡ್ ಆಗಿ ಓಡಾಡಕ್ ಹೋಗ್ತಿದ್ದೆ. 1 year 2 year ತುಂಬಾ ಕಷ್ಟ ಬಿದ್ದೆ. ನಮ್ಮಪ್ಪ ನಮ್ಮ ಅಜ್ಜಿ ಎಲ್ಲ ಒಂದೇ ದಿನ ನೀನ್ ಟಿವಿಲ್ ಬಾ, ನಿನ್ನ ನೋಡ್ಬೇಕು. ಹಂಗೆ ನಮ್ಮಮ್ಮ ಮಾಂಗಲ್ಯ ಸರ ಅಡ ಇಟ್ಟವ್ರೆ. ಒಂದ್ ಕಡೆ ನನ್ಗೆ ಏನ್ ಹೇಳ್ಬೇಕು, ತಂದೆ ತಾಯಿ ಹತ್ರ ಇದೆಲ್ಲ ಹೇಳ್ಕೊಂಡ್ರೆ ಹೆಂಗೆ, ಎಲ್ಲಿ ನಾನ್ ಸೋತ್ ಬಿಡ್ತೀನಿ ನನ್ ಲೈಫ್ ಅಲ್ಲಿ ಅನ್ನೋದೊಂದ್ ಭಯ ಶುರು ಆಯ್ತು ಚಿಕ್ಕ ಏಜ್ ಅಲ್ಲೇ. ನನ್ಗೆ ಏನ್ ಮಾಡ್ಬೇಕನ್ನೋದು ಐಡಿಯಾ ಇರ್ಲಿಲ್ಲ ಆ ಟೈಮಲ್ಲಿ. ಹಂಗೆ ಸ್ವಲ್ಪ ಕಾಂಟ್ಯಾಕ್ಟ್ ಬೆಳೆಸ್ತಾ ಹಂಗೆ ನನಗೆ ಶೂಟ್ಸ್ ಬರಕ್ ಶುರು ಆಯ್ತು ಒಂದೊಂದೇ. ಅವಾಗ ಒಂದು ಧೈರ್ಯ ತರ ಬಂತು, ಏನೋ ಮಾಡ್ತೀನಿ ಅಂತ. ಹಂಗೂ ಏನ್ ಮಾಡ್ತಿದ್ದೆ ಅಂದ್ರೆ ಕಾಲೇಜ್ಗೆ ಹೋಗೋದೇ ಬಿಟ್ಬಿಟ್ಟು ಶೂಟ್ಸ್ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನನ್ನ ಅಮ್ಮ ಕಾಲೇಜ್ಗೆ ಹೋಗು ಅಂದ್ರು ನಾನು ಅಷ್ಟು ಕಾಲೇಜ್ ಕಡೆ ಗಮನ ಕೊಡದೆ ಶೂಟ್ಸ್ ಕಡೆನೆ ಗಮನ ಕೊಡ್ತಿದ್ದೆ. ಬಟ್ ತುಂಬಾ ಸಫರ್ ಪಟ್ಟಿದೀನಿ ಬೆಂಗಳೂರಿಗೆ ಬಂದ್ಮೇಲೆ. ಬೆಂಗಳೂರು ಲೈಫ್ ನಾವ್ ಅನ್ಕೊಂಡಂಗ್ ನಿಜವಾಗ್ಲೂ ಇರಲ್ಲ. ನಿಜವಾಗ್ಲೂ ಯಾವ್ದೇ ಹೆಣ್ಮಕ್ಳಿಗೂ ಏನೋ ಗೊತ್ತಿಲ್ಲ, ಬಟ್ ಬೆಂಗಳೂರು ಲೈಫ್ ನಿಜವಾಗ್ಲೂ ಅನ್ಕೊಂಡಂಗ್ ಇರಲ್ಲ. ಯಾಕಂದ್ರೆ ತುಂಬಾ ಕಷ್ಟ ಲೈಫ್ ಲೀಡ್ ಮಾಡೋದು. ನನಗೇನು ಗೊತ್ತಿಲ್ಲ, ಸುಮ್ನೆ ಏನೋ ಅಮ್ಮ ಇರ್ತೀನಿ ಅಂತ ಬಂದೆ. ನಾನ್ ಬೆಂಗಳೂರು ಬಂದ್ಮೇಲೆ ತಂದೆ ತಾಯಿ ಬೆಲೆ, ಹಿಂಗಿರ್ಬೇಕಿಲ್ಲಿ, ಏನು, ಯಾರ್ ನಮ್ಮೂರಲ್ಲ ಪ್ರತಿಯೊಂದು ತಿಳ್ಕೊಂಡೆ. ನನ್ನ ಹತ್ರ ಊರಲ್ಲಿ ಇದ್ದಾಗ ಚಪ್ಪಲಿ ಬಟ್ಟೆ ಏನು ಇದ್ದಿದ್ದಿಲ್ಲ. ಏನೋ ಒಂದ್ ಚಪ್ಪಲಿ ಸ್ವಲ್ಪ ಬಟ್ಟೆ ಇತ್ತು. ಇಲ್ಲಿ ಬಂದ್ಮೇಲೆ ಶೂಟ್ಸ್ ಅಲ್ಲಿ ಏನ್ ಬಟ್ಟೆ ಹಾಕ್ಬೇಕು, ಅಲ್ಲಿ ಶೂಟ್ಸ್ ಅಲ್ಲೆಲ್ಲ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಹಾಕ್ಬೇಕು ಅಂದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ, ತಗೊಳಕ್ ದುಡ್ಡಿಲ್ಲ. ನಾನ್ ಪಟ್ಟಿರೋ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡ. PGಲಿ ಊಟ ಮಾಡೋಣ ಅಂದ್ರೆ ಊಟ ಚೆನ್ನಾಗಿರ್ತಿರ್ಲಿಲ್ಲ. ಹಸ್ಕೊಂಡ್ ಮಲ್ಕೊಂಡ್ರು ನನ್ನ ಅಪ್ಪ ಅಮ್ಮಂಗ್ ನಾನು ಹೇಳ್ತಿರ್ಲಿಲ್ಲ. ಬಿಕಾಸ್ ನಾನು ಏನೋ ಒಂದ್ ಸಾಧನೆ ಮಾಡಕ್ ಬಂದಿದ್ದೀನಿ, ಮಾಡ್ಬೇಕು ಅಂತ ನನ್ ಎಲ್ಲಾನು ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಿದ್ದೆ. ಈಗ್ಲೂ ಒಂದೊಂದ್ಸರಿ ಅಷ್ಟೇ, ನಂಗೆ ಹುಷಾರಿಲ್ಲ ಅಂದ್ರು, ಊಟ ಮಾಡಿಲ್ಲ ಅಂದ್ರು ನನ್ನ ಅಮ್ಮ ಅಪ್ಪ ಕಾಲ್ ಮಾಡಿದಾಗ ಅಮ್ಮ ಮಾಡ್ದೆ, ನೀವು ಮಾಡಿದ್ರ ಅಂತ ಹೇಳ್ತೀನಿ. ಅಂಡ್ ಬ್ಯಾಂಗ್ಳೂರಿಗೆ ಬಂದಿದ್ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಒಳ್ಳೇದೇ ಆಯ್ತು. ಬಟ್ ತುಂಬಾ ಕಷ್ಟ ಬಿದ್ದಿದ್ದೀನಿ ನನ್ನ ಲೈಫಲ್ಲಿ. ನಾನು ತುಂಬಾ ಅಂದ್ರೆ ತುಂಬಾ. ಅಂಡ್ ಯಾರು ನನ್ನವ್ರಲ್ಲ ಅನ್ನೋದ್ರಲ್ಲಂತೂ ಇನ್ನೂ ಕಷ್ಟ ಬಿದ್ದೀನಿ. ಯಾಕಂದ್ರೆ ಈ ಬ್ಯಾಂಗ್ಳೂರಲ್ಲಿ ನಮ್ಮವ್ರು ಅಂತ ಯಾರು ಇರೋದು ಇಲ್ಲ. ಮುಂದೆ ಚೆನ್ನಾಗಿದ್ದು ಹಿಂದೆ ಚೂರಿ ಚುಚ್ಚೋರೆ ಜಾಸ್ತಿ ಅಂತವ್ರೆ ನನ್ ಜೊತೆ ಇದ್ದಿದ್ದು. ನನಗೆ ಅಂತ ನನ್ ಜೊತೆ ಆ ಟೈಮಲ್ಲಿ ಯಾರು ಇರ್ಲಿಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. PGಲಿ ಇದ್ದಾಗಂತೂ ನನ್ ದುಡ್ಡು, ನನ್ ಬಟ್ಟೆ, ನನ್ ಚಪ್ಪಲಿ ಏನ್ ಮಾಡ್ತಿದ್ದೆ ಅಂದ್ರೆ 1-2 ಶೂಟ್ಸ್ ಬರೋದು, ಒಂದ್ರಲ್ಲಿ 2.5, 3,000, 2,000 ದುಡ್ದಾಗ PGಲಿ ಹುಡುಗಿರ್ ದುಡ್ಡು ಬಿಡ್ತಿರ್ಲಿಲ್ಲ. ಒಂದ್ ಬಟ್ಟೆ ಕೂಡ ಬಿಡ್ತಿರ್ಲಿಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಎಲ್ಲ ಕದ್ಕೊಂಡ್ಬಿಡೋರು. ಚಪ್ಪಲಿ ಹಿಂದೆ ಹಿಂಗ್ ಊರ್ಗ್ ಹೋಗಿ ಹಿಂಗ್ ಬರಂಗಿಲ್ಲ, ಶೂಟ್ಗೆ ಹೋಗಿ ಬರಂಗಿಲ್ಲ, ಎಲ್ಲ ಕದ್ಕೊಂಡ್ಬಿಡೋರು. PG ಲೈಫ್ ತುಂಬಾ ಕಷ್ಟ ಆಗ್ತಿತ್ತು ನನಗ್ ಸರ್ವೈವ್ ಮಾಡಕ್ಕೆ. ಮನೇಲಿ ಹೇಳಕ್ಕಾಗದೆ ಬಿಡಕ್ಕಾಗದೆ ತುಂಬಾ ಕಷ್ಟ ಬಿದ್ದೆ. ಹಿಂಗೆ ಒಂದಿನ PGಲಿ ಊಟ ಮಾಡ್ಬೇಕಾದ್ರೆ ಸಾಂಬಾರೊಳಗೆ ಪಲ್ಲಿ ಬಿದ್ದು ನನಗ್ ಇನ್ಫೆಕ್ಷನ್ ಆಗಿ ನಾನ್ ಸಾಯೋ ಸ್ಟೇಜ್, ಅಂದ್ರೆ ಫುಡ್ ಇನ್ಫೆಕ್ಷನ್ ಆಗೋಗಿತ್ತು. ನನ್ನಮ್ಮ ಅದನ್ನೆಲ್ಲ ನೋಡಕ್ಕಾಗದೆ ಮತ್ತೆ ಇದೆ ಒಂದ್ PG ತರನೇ ಇರೋ ತರನೇ ನಾವೇ ಊಟ ಮಾಡ್ಕೊಂಡ್ ತಿನ್ನೋಂತ ರೂಮ್ ಮಾಡ್ಕೊಟ್ರು. ನನ್ನ ಅಮ್ಮಂಗ್ ನಾನು ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ. ಯಾಕಂದ್ರೆ ನನ್ ಮಗಳು ಏನೋ ಒಂದ್ ಮಾಡ್ತಾಳೆ. ಹೌದು, ನನ್ನ ಅಮ್ಮನ ಜೊತೆ ನಾನು ತುಂಬಾ ಜಗಳ ಮಾಡ್ತೀನಿ. ನಾನು ಅಪ್ಪನ ಜೊತೆಗಿಂತ ಅಮ್ಮನ ಜೊತೆ ಜಾಸ್ತಿ ಜಗಳ ಮಾಡ್ತೀನಿ. ಬಟ್ ಸ್ಟಿಲ್ ನಮ್ಮಮ್ಮ ನನ್ ಮೇಲೆ ತುಂಬಾ ಹೋಪ್ ಇಟ್ಟಿದ್ದಾರೆ. ನನ್ ಮಗಳು ಏನೋ ಒಂದ್ ಮಾಡ್ತಾಳೆ, ಸ್ಟಿಲ್ ಏನಾದ್ರೂ ಒಂದ್ ಮಾಡು. ಇಷ್ಟು ಸಪೋರ್ಟ್ ಮಾಡೋ ತಾಯಿ ಮೇಬಿ ಯಾರಿಗೂ ಸಿಗಲ್ಲ. ಬಟ್ ನಾನ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಬೆಂಗಳೂರಿಗೆ ಬಂದ್ಮೇಲೆ ನಾನ್ ಪಟ್ಟಿದ್ ಕಷ್ಟ ಮಾತ್ರ ಯಾರಿಗೂ ಬರ್ಬಾರ್ದಂತ ಹೇಳ್ಕೊಂತೀನಿ. ಅಷ್ಟು ಕಷ್ಟ ನಾನ್ ಸಫರ್ ಮಾಡಿದೀನಿ. ಆಮೇಲೆ ಹೋಗ್ತಾ ಸ್ವಲ್ಪ ಶೂಟ್ಸ್ ಸಿಗಕ್ ಶುರು ಆಯ್ತು. ಸ್ವಲ್ಪ ದುಡ್ಡು ಮಾಡಿದ್ರಲ್ಲಿ ಅಮ್ಮನ್ಗೆ ಅಪ್ಪನ್ಗೆಲ್ಲ ಒಂದೊಂದ್ ರಿಂಗ್, ಅಮ್ಮನಿಗ್ ಬಳೆ, ಅಮ್ಮಂಗ್ ಓಲೆ ಎಲ್ಲ ಮಾಡಿಸ್ಕೊಟ್ಟೆ. ನಂಗದು ಪ್ರೌಡ್ ಫೀಲ್ ಐತೆ. ಬಟ್ ನಾನು ಏನು ಮಾಡಿಲ್ಲ. ಈ ಇಂಡಸ್ಟ್ರಿಲಿ ಬೆಳೆಯೋದ್ ನಿಜವಾಗ್ಲೂ ತುಂಬಾ ಕಷ್ಟ. ಬಟ್ ಆದ್ರೂ ನನ್ ಡೇ ಬೈ ಡೇ ತುಂಬಾ ಕಷ್ಟ ಬೀಳ್ತಾ ಇದೀನಿ ನನ್ ಜಾಗನ ಫೈಟ್ ಮಾಡಕ್ಕೆ. ಬಟ್ ಆಗ್ತಿಲ್ಲ.
ಬಟ್ ಒನ್ ಡೇ ಗೆದ್ದೆ ಗೆಲ್ತೀನಿ. ಏನೋ ಒಂದ್ ಲೈನ್ ಇದೆಯಲ್ಲ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ತರ. ಅದನ್ನ ನಾನು ನಂಬಿದೀನಿ. ಅಂಡ್ ನನಗ್ ಕಷ್ಟ ಅಂತ ಈಗ್ಲೂ ನನ್ ಜೊತೆ ಇರೋದು ನನ್ನ ಬೊಬ್ಬು ಮತ್ತೆ ನನ್ನ ಅಣ್ಣ, ನನ್ ಪಾಪ ಅಂತ ಕರಿತೀನಲ್ಲ ಅವರು. ಏನೇ ಕಷ್ಟ ಬರ್ಲಿ ಏನೇ ಆಗ್ಲಿ ಇವ್ರಿಬ್ರು ನನ್ ಜೊತೆಲಿ ಇರ್ತಾರ ಅನ್ನೋ ನಂಬಿಕೆ ನನಗೈತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ. ಯಾವಾಗ್ಲೂ ಹೀಗೆ ನನ್ ಜೊತೆಲಿರಿ. ಅಂಡ್ ಇನ್ನೊಬ್ಳು ಸ್ಪೆಷಲ್ ಪರ್ಸನ್ ನನ್ನ ಲೈಫ್ ಅಲ್ಲಿ ಅಂದ್ರೆ ಅದು ನನ್ನ ಫ್ರೆಂಡ್ ಹೇಮಾ. ತುಂಬಾ ಬೇಜಾರ್ ಮಾಡಿದ್ದೀನಿ, ಹೊಡೆದಿದ್ದೀನಿ, ನಾವಿಬ್ರು ಚಪ್ಪಲಿಲ್ ಕೂಡ ಹೊಡೆದಾಡಿದೀವಿ. ಬಟ್ ಆದ್ರೂ ಏನೇ ಬಂದ್ರು ಅವಳು ನನ್ ಬಿಟ್ಟೋಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅವಳು ನನ್ನ ಲೈಫ್ ಅಲ್ಲಿ ಟ್ರೂ ಫ್ರೆಂಡ್. ಅವಳು ಇವತ್ ಈ ಮೂಮೆಂಟ್ ಅಲ್ಲಿ ಇಲ್ಲ, ಊರು ಹೋಗಿದ್ದಾಳೆ. ಅವಳು ತುಂಬಾ ಮಿಸ್ ಮಾಡ್ಕೊಂತಿದೀನಿ. ನನಗೆ 2 days ಆಯ್ತು ಶೂಟ್ಗೆ ಹೋದಾಗಿನ ಮತ್ತೆ ಫುಡ್ ಇನ್ಫೆಕ್ಷನ್ ಆಗೈತೆ. ಅವಳು ನನ್ ಜೊತೆ ಇಲ್ಲ. ಬಟ್ ಐ ಮಿಸ್ ಯು ಹೇಮಾ. ಬೆಂಗಳೂರಿಗೆ ಬಂದ್ಮೇಲೆ ಊಟಕ್ಕೆ ಮತ್ತೆ ಯಾವ ರಿಲೇಟಿವ್ಸ್ ಆಗಲ್ಲ, ಇದೊಂದು ತಿಳ್ಕೊಳ್ಳಿ. ಯಾವ ರಿಲೇಟಿವ್ಸ್ ಆಗಿಲ್ಲ, ನನ್ ಯಾರ ಮನೆಗೂ ಹೋಗ್ತಾನೂ ಇರ್ಲಿಲ್ಲ. ನನ್ಗೆ ಎಷ್ಟೇ ಕಷ್ಟ ಆದ್ರೂ ನಾನೇ ತಡ್ಕೊಂಡಿರ್ತಿದ್ದೆ. ನನ್ ಹೇಳ್ಬೇಕಂದ್ರೆ ಎಷ್ಟೋ ಸರಿ ಹಸ್ಕೊಂಡ್ ಮಲ್ಕೊಂಡ್ಬಿಡ್ತಿದ್ದೆ. ನಿಜ, ಪಿಜಿ ಊಟ ಚೆನ್ನಾಗಿರ್ತಿರ್ಲಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಬಟ್ ಆದ್ರೂ ಸ್ಟಿಲ್ ಐ ಆಮ್ ಫೈಟಿಂಗ್ ಫಾರ್ ಮೈ ಪ್ಲೇಸ್. ಏನೋ ಒಂದ್ ಮಾಡ್ತೀನಿ ಅನ್ನೋ ಭರವಸೆ ಇದೆ. ರಾಯರು ನನ್ ಜೊತೆಲಿದ್ದಾರೆ ಅನ್ನೋ ಒಂದ್ ನಂಬಿಕೆ ಇದೆ. ನಿಮ್ಮೆಲ್ರೂ ಸಪೋರ್ಟ್ ಹೀಗೆ ಇರ್ಲಿ. ನಾನ್ ಮಾಡೇ ಮಾಡ್ತೀನಿ. ಅಂಡ್ ನಾನು ಆಡಿರೋ ಮಾತಲ್ಲಿ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರ್ಲಿ. ಥ್ಯಾಂಕ್ ಯು. ಅಂಡ್ ನಾನು ಎಮೋಷನಲ್ ಆಗಿದ್ದಕ್ಕೆ ಸಾರಿ. ಬೇಕು ಅಂತ ಆಗಿದ್ದಲ್ಲ, ಇದು ನನ್ನ ರಿಯಲ್ ಲೈಫ್ ಅಲ್ಲಿ ನಾನು ಫೇಸ್ ಮಾಡಿದ್ದು. ದಟ್ಸ್ ವೈ ಅದನ್ನು ಕೂಡ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ. ಡೀಪ್ಲಿ ನಾನೇನು ಹೇಳಕ್ ಹೋಗಿಲ್ಲ, ಇಲ್ಲ ಡ್ರ್ಯಾಗ್ ಮಾಡಿಲ್ಲ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ವ್ಲಾಗ್ ಯಾವ್ದು ಬೇಕು ಅನ್ನೋದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.